ಕೆಲವೊಮ್ಮೆ ನೀವು ಓದ್ತಿರ್ತೀರಾ, ಇಲ್ಲ ಪಾಡ್ಕಾಸ್ಟ್ ಕೇಳ್ತಾ ಇರ್ತೀರಾ, ಇಲ್ಲ ಸೀರೀಸ್ ನೋಡ್ತಾ ಇರ್ತೀರಾ. ಇದರಲ್ಲಿ ಕೆಲವು ವರ್ಡ್ಸ್ ಇರುತ್ತೆ, ಗೋ ಥ್ರೂ, ಕಮ್ ಅಪ್ ಅಂತ. ಈ ವರ್ಡ್ಸ್ನ ಇಂಗ್ಲೀಷ್ನಲ್ಲಿ ಏನಂತ ಹೇಳಿ ಕರೀತಾರೆ ಗೊತ್ತಾ? ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರೀತಾರೆ. ಫ್ರೇಸಲ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಬೇಕಂತ ಅಂದರೆ ಈ ವಿಡಿಯೋ ನೋಡಿ. ಫಸ್ಟ್ ಒನ್, ಏಮ್ ಎಟ್, ಮೀನಿಂಗ್ ಟು ಅಚೀವ್ ಸಮಥಿಂಗ್, ಅಂದರೆ ಏನಾದರೂ ಸಾಧನೆ ಮಾಡುವ ಇಚ್ಛೆ ಇಲ್ಲ ಉದ್ದೇಶ ಅಂತ. ಎಕ್ಸಾಂಪಲ್, Ravi aims at making his business successful. Second one, ask for, meaning to request to have something, ಅಂದರೆ ಬೇಕಾದನ್ನ ಕೇಳುವುದು. Example, I always ask for help from my best friend. Third one, break down, meaning to stop working or functioning or not being normal, ಅಂದರೆ ಕೆಲಸ ಮಾಡದೇ ಇರೋದು, ಇಲ್ಲ ಅಂತ ಅಂದರೆ ಮನಸ್ಥಿತಿ ಸರಿ ಇಲ್ಲದೆ ಇರೋದು. Example, I had a mental breakdown yesterday. Fourth one, calm down, meaning to become or make someone less angry or excited, ಅಂದರೆ ಸಮಾಧಾನ ಮಾಡೋದು ಅಂತ. Example, please calm down or else it will affect your health badly. Fifth one, come across, meaning to meet someone unexpectedly, ಅಂದರೆ ಅಕಸ್ಮಾತಾಗಿ ಯಾರನ್ನಾದರೂ ಭೇಟಿ ಮಾಡೋದು. Example, I came across my friend yesterday. ಗೊತ್ತಾಯ್ತಲ್ಲ ಫ್ರೇಸಲ್ ವರ್ಬ್ಸ್ ಎಷ್ಟು ಈಸಿ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕೆಳಗಡೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯಿನ್ ಆಗಿ.